ದಾರಿಯಲ್ಲಿ ನಾವು ಬರುವಾಗ ಆನಂದ ಅಲ್ಲದೆ ಮತ್ತೇನಿರುತ್ತೆ ಹೇಳಿ ನೀವೇ. ಈ ಭಜನೆಯ ಆನಂದವನ್ನು ನಾವು ಪಡ್ತಾ ಈಗ ದಸರಾ ಹಬ್ಬದ ಕಡೆಗೆ ಬರೋಣ. ದಸರಾ ಹಬ್ಬ ನವರಾತ್ರಿ 9 ರಾತ್ರಿಯ ಹಬ್ಬ. ಯಾಕ್ರಿ ಹಗಲು ಯಾಕಿಲ್ಲ, ರಾತ್ರಿ ಯಾಕೆ? ರಾತ್ರಿ ಸಾವಧಿ ಮಂದಿಗೆಲ್ಲ ರಾತ್ರಿನೇ ಚೆನ್ನಾಗಿರುತ್ತೆ ಭೋಜನ, ಅದಕ್ಕೆ ಹೌದಲ್ರಿ? ಇವಾಗ ರಾತ್ರಿ ಊಟ ತಗೊಳ್ಬೋದು, ಪಾಠ ನಾಟಗಳು ಅದನ್ನು ಕಾಣಿದೆ ಅವಾಗ ಸದ್ನೈವ ಬಿಡೋ ರಾತ್ರಿ. ಈ ದೇವಿಗೆ ರಾತ್ರಿ ಅದಕ್ಕಂದ್ರೆ ದೇವಿ 9 ದಿನ 9 ರಾಕ್ಷಸರನ್ನು ಸಂಹಾರ ಮಾಡಿ 10ನೆಯ ದಿವಸ ವಿಜಯದಶಮಿ ಅಂತ ಹೇಳಿ ವಿಜಯದಶಮಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಹಬ್ಬವನ್ನು ಮಾಡ್ತಾ ಇದ್ದೀವಿ. 9 ದಿನ 9 ರಾಕ್ಷಸರನ್ನ ಸಂಹಾರ ಮಾಡಿದಲ್ಲ. ಯಾವ ರಾಕ್ಷಸರು? ಧೂಮ್ರಲೋಚನ, ಬಿಡಾಲ, ಚಂಡ, ಮುಂಡ, ಶುಂಭ, ನಿಶುಂಭ ಅವರೆಲ್ಲ ದೇವಿ ಸಂಹಾರ ಮಾಡಿದ್ದು. ನಾವು ಯಾವ ರಾಕ್ಷಸರನ್ನ ಸಂಹಾರ ಮಾಡೋಣ? ಇಲ್ಲಿ ಅಕ್ಕಪಕ್ಕದಲ್ಲಿರೋರ್ಗ, ಮನೆ ಮಂದಿನ ಯಾವ ರಾಕ್ಷಸರಿದಾರ ನಮ್ಮ ಹತ್ರ? ಕಾಮ, ಕ್ರೋಧ ನೋಡಿ ಎಲ್ಲ ದಿನ ನಮ್ಮ ಜೊತೆಗೆ ಬಂದು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯ ಎಂಬ 9 ರಾಕ್ಷಸರು ನಮ್ಮ ಒಳಗಿದ್ದಾರೆ. ಆ 9 ರಾಕ್ಷಸರನ್ನು ನಾವು ಪ್ರತಿದಿನ ಒಬ್ಬೊಬ್ಬರಿಗೆ ದೇವಿಗೆ ಒಂದೊಂದು ದಿನ ಬಲಿ ಕೊಡ್ತಾ ಇದ್ದೀವಿ. ಮೊದಲನೇ ದಿನ ಕಾಮವೆಂಬ ರಾಕ್ಷಸನನ್ನ ಬಲಿ ಕೊಟ್ಟಿದ್ದೇವೆ, ಕ್ರೋಧವೆಂಬ ರಾಕ್ಷಸನನ್ನ ಬಲಿ ಕೊಟ್ಟಿದ್ದೇವೆ. ಇಂದು ಮೋಹ, ಕಾಮ, ಕ್ರೋಧ, ಮೋಹ, ಮದ. ಇವತ್ತು ಮದ ಅಂದ್ರೆ ಅಹಂಕಾರ. ಎಷ್ಟು ಮದ! ಕೊಪ್ಪಿದ ಆನೆ ಅಂತೀವಲ್ಲ, ಆನೆ ಮದ ಬಂದೈತ್ರಿ ಅಂತೀವಲ್ಲ. ಮದ ಬಂದಾಗ ಅದು ಆನೆ ಹೆಂಗಿರ್ತೈತ್ರಿ? ಯಾರು ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮನುಷ್ಯರಿಗೂ ಅಷ್ಟೇ, ಆನೆಗಿಂತ ಏನ್ ಕಡಿಮೆ ಇಲ್ಲ. ಮದ ಬಂತಂದ್ರೆ ಯಾರು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂತಹ ಈ ಹಬ್ಬವನ್ನ ನಾವು, ಈ ಮದವನ್ನು ನಾವು ಇವತ್ತು ದೇವರಿಗೆ ಅರ್ಪಣೆ ಮಾಡೋಣ. ಮದ ಅಂದ್ರೆ ನಂದೇನಿಲ್ಲಪ್ಪ, ಎಲ್ಲ ನಿಂದೆ, ನೀನೇ ಕೊಟ್ಟಿದ್ದು, ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನಿನ್ನಿಂದಲೇ ಎಲ್ಲ. ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು. ಈ ಮದವನ್ನು ನನ್ನ ಹತ್ರ ತುಂಬಾ ಜಾಸ್ತಿ ಇದೆ, ನಿನಗೆ ಅರ್ಪಿಸ್ತೇನೆ. ಇಂದಿನಿಂದ ನನ್ನ ಮದವನ್ನು ನೀನು ಕಂಟ್ರೋಲ್ ಮಾಡು. ತ್ರಿಶೂಲ ಇದೆಯಲ್ಲ ಕೈಯಲ್ಲಿ, ಆ ತ್ರಿಶೂಲದಿಂದ ಈ ಮದನನ್ನ ಸಂಹಾರ ಮಾಡು ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಾವು ದಸರಾ ಹಬ್ಬ ಹೇಗ್ ಮಾಡ್ತೀವ್ರಿ? 9 ದಿವಸ ನಾವು ಘಟಸ್ಥಾಪನೆಯನ್ನ ಮಾಡ್ತೀವಿ. ಕೆಳಗಡೆ ಒಂದು ಬುಟ್ಟಿ ಇಡ್ತೀವಿ ಅಥವಾ ಒಂದು ತಟ್ಟೆ ಇಡ್ತೀವಿ. ಅದರಲ್ಲಿ ಸ್ವಲ್ಪ ಸಕ್ಕರೆ ಅಂದ್ರೆ ಮಣ್ಣನ್ನು ಹಾಕ್ತೀವಿ. ಹೊಲದಲ್ಲಿ ನಾವು ಯಾವ ತರ ಬಿತ್ತುತ್ತೀವಿ ಅದೇ ತರ ನಾವು ಮನೆಯಲ್ಲಿ ಮಾಡ್ತೀವಿ. ಹಾಗಾದ್ರೆ ಏನಿದರ ಅರ್ಥ? ಮಣ್ಣು ತಗೊಳ್ತೀವಿ, ಗೋಧಿ ತಗೊಳ್ತೀವಿ,